ಚಿಕ್ಕತುಮಕೂರು ಗ್ರಾಮ ಮತ್ತು ದೊಡ್ಡ ತುಮಕೂರು ಗ್ರಾಮದ ಕೆರೆಗಳಿಗೆ ದೊಡ್ಡಬಳ್ಳಾಪುರದ ಎಲ್ಲ ಕೊಳಚೆ ನೀರು, UGD ನೀರು ಮತ್ತು ಈ ಬಟ್ಟೆ ತಯಾರು ಮಾಡ್ತಾರಲ್ಲ ಬಟ್ಟೆ ಕೆಮಿಕಲ್, ಆ ಎಲ್ಲ ನೀರನ್ನು ದೊಡ್ಡಬಳ್ಳಾಪುರದ ಚಿಕ್ಕತುಮಕೂರಿನ ಗ್ರಾಮದ ಕೆರೆಗೆ ಬಿಡ್ತಾವ್ರೆ. ದೊಡ್ಡಬಳ್ಳಾಪುರದ ಕಕ್ಕಸಲ್ಲಿ ಬಿಡ್ತಾವ್ರೆ. ಇದು ಸುಮಾರು 10 ವರ್ಷ 15 ವರ್ಷಗಳಿಂದ ಪ್ರಾರಂಭ ಆಗಿರ್ಬೇಕು. ಮೋಸ್ಟ್ಲಿ 10 ವರ್ಷದಿಂದ ಹೋರಾಟ ಮಾಡೋಕ್ಕೆ ನಮ್ಮ ಅರ್ಕಾವತಿ ಹೋರಾಟ ಸಮಿತಿಯವರು ಎಲ್ಲ ಮುಖಂಡರು, ಎರಡೂ ಪಂಚಾಯಿತಿಯ ಮುಖಂಡರುಗಳು ಮತ್ತು ಸಾಮಾನ್ಯ ಜನ ಎಲ್ಲರೂ ಸೇರಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ನಾವು ಅವಾಗಲೇ ವಸಂತಣ್ಣ ಮತ್ತು ನಮ್ಮ ಎಲ್ಲ ಸ್ನೇಹಿತರು ಹೇಳ್ದಂಗೆ ಪರಿಸ್ಥಿತಿ ಇದೆ. ಇದು ಕೊನೆ ಹೋರಾಟ. DC ಇದ್ರು ಶಿವಶಂಕರ್ ಅಂತ ಇವತ್ತು ಜಮೀನು ಅಕ್ವೈರ್ ಮಾಡಿದ್ವಿ, ರೈತರಿಗೆ ದುಡ್ಡು ಕೊಟ್ಬಿಟ್ವಿ, ತಾವು ನಮಗೆ ಪಾಣಿ ಬಂದ್ಬಿಟ್ಟಿದೆ, ನಾಳೆ ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತೇಳಿ ಕೊನೆಗೆ ಆ ಪುಣ್ಯಾತ್ಮ 3 ವರ್ಷ ಇಂದ ಟ್ರಾನ್ಸ್ಫರ್ ಆಗುತ್ತೆ. ಆಮೇಲೆ ಬಂದಂಥ ಅಧಿಕಾರಿಗಳು ಎಲ್ಲರೂ ಬರ್ತಾರೆ, ಕೆರೆ ನೋಡ್ತಾರೆ, ಭರವಸೆ ಕೊಡ್ತಾರೆ, ನಾವು ಮಾಡ್ತೀವಿ ಅಂತಲೇ ಹೋಗ್ತಾರೆ. ಈಗ ಬೆಳಗ್ಗೆ ತಹಸೀಲ್ದಾರ್ ಬಂದಿದ್ರು, ಕಮಿಷನರು ಮತ್ತು ತಹಸೀಲ್ದಾರ್, ಇಲ್ಲ ಸರ್ಕಾರಿ ಜಾಗ ಇದೆ, ಅದು ಗ್ರಾವಿಟೇಷನ್ ಮಾಡೋ ನೀರು ಹೋಗಬೇಕು, ಅಲ್ಲಿ 1.5 ಎಕರೆ 1 ಎಕರೆ 30 ಗುಂಟೆ ಜಾಗ ಹುಡುಕಿದ್ದೀವಿ, ಪಾಣಿ ಮಾಡಿಬಿಟ್ಟಿದ್ದೀವಿ ತಗೊಳ್ಳಿ ಅಂತ ಎಲ್ಲರಿಗೂ ಹಂಚೋದ್ರಿಲ್ಲ. ಈ ಪಾಣಿ ಮಾಡ್ಕೊಂಡ್ರು ಏನೂ ಮಾಡಲಿಲ್ಲ. ಪಾಣಿ ಮಾಡೋದು ಬರೀ ನೆಪ ಮಾತ್ರ. ಅದಕ್ಕೆ ಹೋರಾಟಗಾರರು ಯಾರೂ ಅಮಾಯಕರಲ್ಲ, ನೀವು ಇದುವರೆಗೂ ಯಾಮಾರಿಸಿರೋದು ಸಾಕು. ಹೋರಾಟಗಾರರನ್ನ ದಯಮಾಡಿ ನೀವು ಹೋಗಿ ಮನವೊಲಿಸಕ್ಕೆ ಬರಬೇಡಿ. ಇದು ಅಂತಿಮ ಹೋರಾಟ. ಇಲ್ಲೇನಾದರೂ ಒಂದು ಒಳ್ಳೇದಾಗಲೇಬೇಕು. ಈಗ ಇವ್ರು ನಾವು ಕೇಳಿರೋದೇನು ಅಂದರೆ, ಸ್ವಾತಂತ್ರ್ಯ ಕೊಡಲಾಗುವುದಿಲ್ಲ, ತೆಗೆದುಕೊಳ್ಳಲಾಗುತ್ತದೆ. ದಿಗ್ವಿಜಯ ಭಾರತ ಪಕ್ಷ. 58 ಕೋಟಿ DPR ನಗರಸಭೆ ಮಾಡಿಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ ಸರ್ಕಾರ ದುಡ್ಡಿಲ್ಲ, ಇಂಬರ ಕೊಟ್ಟಿದ್ದಾರೆ, ಪೇಪರ್ ಇಂಬರ ರೆಡಿಗಳು ಕೊಟ್ಟಿದ್ದಾರೆ. ಆಮೇಲೆ ಸರ್ಕಾರಕ್ಕೆ ಒಂದು ಮಾತುಗಳಿಗೆ ಇಷ್ಟಪಡ್ತೀವಿ. ಸರ್ಕಾರ ನಿಮ್ಗೆ ಏನಾದರೂ ನಾಚಿಕೆ ಮಾನವರತೆ ಅನ್ನೋದಿದ್ರೆ, ನಾವು ಇವತ್ತು ಕೋಟಿ BBMP ಅಂತೇಳಿ ನಾಯಿಗೆ ಕೋಳಿ ಹಾಕೋದಕ್ಕೆ, ಚಿಕನ್ ಹಾಕೋದಕ್ಕೆ ಕೋಟಿ ದುಡ್ಡು ವ್ಯರ್ಥ ಮಾಡ್ತಾ ಇದ್ದೀರಾ. ನಾಯಿಗಳಿಂದ ಕಡೆನ 55 ಕೋಟಿ ಖರ್ಚು ಮಾಡಿ ಇವತ್ತೆಲ್ಲರೂ ಕಡ್ಕೊಂಡ್ಬಂದ್ರೆ ಒಂದು ಅರ್ಕಾವತಿ ನದಿ ಉಳಿದಿದೆ. ಜನಜೀವನ ಇವತ್ತು ಹೆಚ್ಚಾಗಿದೆ. ನಮ್ಮ ಭಾಗದಲ್ಲಿ 60 ಜನ ಸತ್ಯಾದಲ್ಲಿ 57 ಜನ ಅಂಗಾಂಗ ವೈಫಲ್ಯ ಸತ್ಯವಂತ ದೊಡ್ಡ ಒಂದರಲ್ಲಿ ಇದೇ ರೀತಿಯಲ್ಲಿ ಮುಂದಿನ ಮಕ್ಕಳು ಭವಿಷ್ಯ ಐತೆ. ಇವತ್ತು ಕೂಡ ನಮ್ಮ ನೀರು ಟೆಸ್ಟಿಂಗ್ ಮಾಡಿಸಿದ್ವಿ ಖಾಸಗಿಯಾಗಿ. ಈ ನೀರು ಕುಡಿಯೋಕ್ಕಿಂತ ವಿಷ ಕುಡಿದು ಅಂತ ಹೇಳ್ತಾರೆ. TDS ಆಗೋದು ಮತ್ತು ಆಲ್ಕಲಿಕ್ ಆಸಿಡ್ ನೀರು ಕುಡಿತಾ ಇದ್ದೀವಿ. ಅದರಿಂದ ಈ ಬಾರಿ ನಾವು ಇಲ್ಲಿವರೆಗೂ ನಮ್ಮ 3 ವರ್ಷದಿಂದ ನಿರಂತರ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಎಲ್ಲರಿಗೂ ಇಲ್ಲ ಅಧಿಕಾರಿಗಳು ಬರ್ತಾರೆ, ನಮ್ಮ ಅದು ಮಾಡ್ತೀವಿ ಅಂತ ಹೋಗ್ತಾರೆ. ಟೈಮ್ ಕೊಡಬೇಕು. ನಾವು ಕೊಟ್ಟಿದ್ದೀವಿ 4 ವರ್ಷದಿಂದ. ಈ ವರ್ಷ ಬಂದರೆ ಅವ್ರಿಗೆ ಕಾರಣಕ್ಕೂ ನಾವು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ನಾವು ಬೇಡಿಕೆ ಈಡೇರೋವರೆಗೂ ನಾವು ಹೋರಾಟ ಮುಂದುವರಿಸ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಈ ಮುಖಾಂತರ ರಾಜ್ಯದ ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆ ಉತ್ಸಾಹಿ ಆಕಾಂಕ್ಷಿಗಳಿಗೆ ಅವಕಾಶ ಮಾಡಿಕೊಡಿ ಸ್ವಾಮಿ ಅಂತ TH ಮುನಿಯಪ್ಪ ಅವರ ಹತ್ರಕ್ಕೆ ಹೋಗಿದೆ. 3ನೇ ಶುದ್ಧೀಕರಣ ಮಾಡಿಕೊಡ್ತೀವಿ ಅಂತ ನಮಗೆ ಭರವಸೆ ಕೊಟ್ಟಿದ್ರು. ಆದರೂ ಅವ್ರು ಬಂದಿಲ್ಲ, ಯಾವುದೋ ಇದ್ರ ಕಡೆ ಗಮನ ತೊಗೊಳ್ತಾ ಇಲ್ಲ. ದಯವಿಟ್ಟು ಕೂಡಲೇ ಏನಿವತ್ತು ರೈತರು ಉಪಾಧಿ ಸಂಖ್ಯೆ ಕುಂತಲ್ಲ, ಅದಕ್ಕೆ ಆದಂಥ ಅನುದಾನ ಸರ್ಕಾರದಿಂದ ಬಿಡುಗಡೆ ಆಗಬೇಕು. ರೈತರು ಮುಖಂಡರು ಹೇಳ್ದಂಗೆ ಏನಿವತ್ತು ನಮ್ಮ ಗಣರಾಜ್ಯೋತ್ಸವ ಅವತ್ತಿನ ಕಪ್ಪು ಬಾವುಟ ಜೊತೆಗೆ ನಾವು ಜೊತೆ ಪ್ರವೇಶ ಮಾಡ್ತೀರಿ, ಕಾರ್ಯಕ್ರಮನ ಯಶಸ್ವಿ ಮಾಡ್ತೀರಿ. ಅವರಿಗೆ ಪರಿಹಾರ ಆಗೋದು ಇದನ್ನು ಯಾವುದೇ ಕಾರಣಕ್ಕೂ ಹೋರಾಟ ನಿಲ್ಲಲ್ಲ. ಜೈ ಕರ್ನಾಟಕ. ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಯುವಶಕ್ತಿಗೆ ಅವಕಾಶ. ದಿಗ್ವಿಜಯ ಭಾರತ ಪಕ್ಷ.